ಸ್ಟಾಕ್ ಮಾರ್ಕೆಟ್ದಾಗ ಭಾಳ ಇನ್ವೆಸ್ಟರ್ಸ್ ಸ್ಟಾಕ್ ಅನ್ನ ಬಾಯ್ ಮಾಡ್ತಾರ. ಬಾಯ್ ಮಾಡೋಣ ಆ ಸ್ಟಾಕ್ನಾಗ ಕೆಲವೊಂದು ಸಮಸ್ಯೆಗಳು ಕಂಡು ಬರಾಕ ಸ್ಟಾರ್ಟ್ ಆಗ್ತಾವ. ಅದ ಕಾರಣ ತಗೊಂಡಿ ಸ್ಟಾಕ್ ಅನ್ನ ಮಾರ್ಬಿಡೋನು, ಯಾಕಂತಂದ್ರೆ ಕೆಲವೊಂದ್ ಸಮಸ್ಯೆ ಈ ಸ್ಟಾಕ್ನಾಗ ಅಥವಾ ಆ ಕಂಪ್ನಿದಾಗ ಕಂಡು ಬರತೈತಂತ ಪಾಪ ಮಾರ್ಬಿಡ್ತಾರ. ಮಾರ್ಬಿಡಾನ ಅದ ಸ್ಟಾಕ್ ಅದ ಲೆವೆಲ್ದಿಂದನ ಒಮ್ಮೆ ಬೇರೆ ಇನ್ವೆಸ್ಟರ್ಸ್ಗ ಮಲ್ಟಿ ಬ್ಯಾಗರ್ ರಿಟರ್ನ್ ಅಥವಾ ಭಾಳ ಏರಿ ಹೋಗ್ಬಿಡ್ತೈತಂತ ನಾವು ಅನ್ಬೋದ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು 5 ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ್ರಿ. ಇವು 5 ಸಮಸ್ಯೆಗಳು ಸಾಮಾನ್ಯವಾಗಿ ಹಲವಾರು ಕಂಪ್ನಿಗಳದಾಗ ಹಲವಾರು ಸ್ಟಾಕ್ಗಳನ್ನಾಗ ನಿಮಗೆ ಕಾಣ್ತಾವ. ಬಟ್ ಅವು ಕಾಣಿದ್ರನ್ನು ನೀವು ಇಗ್ನೋರ್ ಮಾಡ್ಬೋದ. ಅವು ಸಮಸ್ಯೆಗಳನ್ನ ನೋಡಿ ನೀವು ಸೆಲ್ ಮಾಡ್ಲಿಲ್ಲ ಅಂದ್ರೂ ನಡೀತೈತಂತ ನಮಗೆ ಎಕ್ಸ್ಪರ್ಟ್ಗಳ ಇವು 5 ಸಮಸ್ಯೆಗಳ ಬಗ್ಗೆ ಡೀಟೇಲ್ದಾಗ ತಿಳಿಸಿದಾರ. ಅದ ಕಾರಣ ಇವು 5 ಸಮಸ್ಯೆಗಳ ಬಗ್ಗೆ ಡೀಟೇಲ್ದಾಗ ಸರಳವಾಗಿ ನಾವು ಇವತ್ತಿನ ಈ ವಿಡಿಯೋನಾಗ ತಿಳ್ಕೊಳ್ಳೋಣ. ನೋಡ್ರಿ, ಒಂದೇ ಸಮಸ್ಯೆ ಏನಂತಂದ್ರ ಒಂದು ಕಂಪ್ನಿದಾಗ ಅಥವಾ ಒಂದು ಸ್ಟಾಕ್ನಾಗ ಲೋನ್ ಲೋನ್ ಐತಂತ ನಮಗ ಕಂಡು ಬರ್ತೈತಿ. ಆ ಕಂಡು ಬರಾನ ಬಾ ಜನರ ಈ ಕಂಪ್ನಿದಾಗ ಲೋನ್ ಐತನೋ ಕಾರಣದಿಂದ ಸೆಲ್ ಮಾಡಿ ಹೋಗ್ಬಿಡ್ತಾರ. ನೋಡ್ರಿ, ಯಾವ್ದು ಸ್ಟಾಕ್ನಾಗ ಅಥವಾ ಯಾವ್ದು ಕಂಪ್ನಿದಾಗ ಲೋನ್ ಐತಂತಂದ್ರ ಆ ಕಂಪ್ನಿ ಕೆಟ್ಟನ ಐತಂತನಾಗ ಬರಂಗಿಲ್ಲ. ಯಾವಾಗನು ಲೋನ್ ಹಲವಾರು ಕಂಪ್ನಿಗಳದಾಗ ಇರ್ತೈತಿ. ಬಟ್ ನಾವೊಬ್ರು ಹೂಡಿಕೆದಾರರಾಗಿ ಏನ್ ನೋಡ್ಬೇಕಂತಂದ್ರ ಆ ಕಂಪ್ನಿ ಕಡೆ ಲೋನ್ ಎಷ್ಟೈತಿ ಮತ್ತು ಅದರ ವಿರುದ್ಧ ರಿಸರ್ವ್ ಎಷ್ಟೈತಿ ಕಂಪ್ನಿ ಕಡೆ, ಕ್ಯಾಶ್ ಎಷ್ಟೈತಿ ಆ ಕಂಪ್ನಿ ಕಡೆ ಅಂತ ನೋಡ್ಬೇಕಾ. ಮತ್ತು ತಗೊಂಡಿದ್ದ ಲೋನ್ದಿಂದ ಕಂಪ್ನಿ ಎಷ್ಟು ರೆವೆನ್ಯೂವನ್ನ ಗಳಿಸತೈತಿ, ಕಂಪ್ನಿ ತಗೊಂಡಿದ್ದ ಸಾಲದಿಂದ ಎಷ್ಟು ಲಾಭವನ್ನ ಗಳಿಸತೈತಿ ಅಂತ ನಾವು ನೋಡ್ಬೇಕಾ. ಕಂಪ್ನಿದ ಬಿಸ್ನೆಸ್ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಐತಿ. ಫ್ಯೂಚರ್ನಾಗ ಕಂಪ್ನಿ ಅದ ಬಿಸ್ನೆಸ್ ದಿಂದ ಭಾಳ ಹಣವನ್ನ ಗಳಿಸಬಹುದ. ಹಂಗೇನ್ರೆ ನಿಮಗ್ ಕಾಣತಿತ್ತ, ಹಂಗೇನ್ರೆ ನಿಮ್ಮದ ಅನುಮಾನ ಇತ್ತಂತಂದ್ರ ಅಂತ ಕಂಪ್ನಿಗಳದಾಗ ಸಾಲ ಇದ್ರನು ಸೆಲ್ ಮಾಡ್ಲಿಲ್ಲ ಅಂತಂದ್ರ ನಡಿತೈತ್ರಿ. ಉದಾಹರಣೆಗೆ ನಾವು ತಿಳ್ಕೊಬೇಕಂತಂದ್ರ ಇಲ್ಲಿ ನಾ ತಗೊಂಬಂದೇನಿ, ನೋಡ್ಬೋದು ನೀವು. ಇದ್ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ, ಬರೀ ಇದ ಎಜುಕೇಶನ್ ಪರ್ಪಸ್ ಸಂಬಂಧ ಅಂತ ತಿಳ್ಕೊರಿ. ನೋಡ್ರಿ, ಇಲ್ಲಿ ವಡಾಫೋನ್ ಐಡಿಯಾದ ಸ್ಟಾಕ್ ತೊಗೊಂಡೇನಿ. ವಡಾಫೋನ್ ಐಡಿಯಾನಾಗ ನೀವು ನೋಡಬಹುದ ಕರೆಂಟ್ ನಾವು ಸಾಲ ನೋಡ್ರ 2,33,000 ಕೋಟಿದ ಸಾಲ ಐತ್ರಿ. ಅವ್ರ ಕಡೆ ರಿಸರ್ವ್ ನೋಡ್ಬೋದ, ರಿಸರ್ವ್ ಪ್ಲಸ್ನಾಗ ಇಲ್ಲ, ಮೈನಸ್ನಾಗ ಐತಿ. ಅದ ಕಾರಣ ಇದು ಒಂದ ಕೆಟ್ಟ ಕಂಪ್ನಿ ಅಂತ ನಾವು ಅನ್ಬೋದ. ಮತ್ತೆ ಈ ಕಂಪ್ನಿದ ನಾವು ಪ್ರಾಫಿಟ್ ನೋಡ್ರ ಗಳಸಾತೈತ್ರೋ ಇಲ್ಲೋ, ತಗೊಂಡಿದ್ ಸಾಲದಿಂದ ಗಳಸಾತೈತೋ ಇಲ್ಲೋ ಅಂತ ನೋಡ್ಬೋದು ನೀವು. ಅದು ಗಳಸ್ವಾತ, ಅದು ನೆಗೆಟಿವ್ನಾಗ ಐತಿ. ನೋಡ್ಬೋದು ನೀವು TTM ಟ್ರೈಲಿಂಗ್ 12 ಮಂತ್ಸ್ನಾಗ 24,000 crore ಹೆಚ್ಚ ನಷ್ಟವನ್ನ ಅನುಭವಿಸ್ತೈತಿ. ಅದ ಕಾರಣ ಇಂಥ ಕಂಪ್ನಿಗಳು ಇತ್ತಂತಂದ್ರ ಕೆಟ್ಟ ಕಂಪ್ನಿ ಅಂತ ನಾವು ಅನ್ಬೋದ. ಯಾಕಂತಂದ್ರ ಒಂದೇದ ಸಾಲ ಹೆಚ್ಚು ತಗೊಂಡೈತಿ, ತಗೊಂಡಿದ್ ಸಾಲದಿಂದ ಕಂಪ್ನಿ ರೆವೆನ್ಯೂನು ಗಳಿಸ್ವತ್ತ ಅಥವಾ ಲಾಭವನ್ನ ಗಳಿಸ್ವತ್ತ, ನೆಟ್ ಪ್ರಾಫಿಟ್ ಅನ್ನ ಗಳಿಸ್ವತ್ತ, ಮತ್ತ ಕಂಪ್ನಿ ಕಡೆ ರಿಸರ್ವ್ ಅಥವಾ ಕ್ಯಾಶ್ ಇಲ್ಲ. ಅದ ಕಾರಣ ಇಂಥ ಕಂಪ್ನಿಗೆ ನಾವು ಕೆಟ್ಟ ಕಂಪ್ನಿ ಅಂತ ನಾವು ಅನ್ಬೋದ. ಇದ್ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ರಿ. ನಿಮ್ ಸ್ವಂತ ನೀವು ಡಿಸಿಷನ್ ತಗೋಬೇಕು ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಕಡೆ ಅಡ್ವೈಸ್ ತಗೋಬೇಕು. ಇದು ಬರೇ ಒಂದ ಉದಾಹರಣೆ ಅಂತ ತಿಳ್ಕೊರಿ. ಮತ್ತೊಂದ್ ಏನಂತಂದ್ರೆ ಇದ ಸೆಕ್ಟರ್ನಾಗ ಮತ್ತೊಂದ್ ಕಂಪ್ನಿ ಐತಿ, ಏರ್ಟೆಲ್, ಭಾರತಿ ಏರ್ಟೆಲ್. ಹತ್ತರದನು ಸಾಲ ನೋಡ್ಬೋದು ನೀವು, 2 ಲಕ್ಷ ಕೋಟಿ ಸುಮಾರು ಐತಿ. ಸಮೀಪ 10 ಅಷ್ಟೇನ ಐತ್ರಿ. ಬಟ್ ನೋಡ್ಬೋದ ಇತರದ ರಿಸರ್ವ್ ಪ್ಲಸ್ನಾಗ ಐತಿ, 1,14,000 ಕೋಟಿ ಪ್ಲಸ್ನಾಗ ಐತಿ. ಮತ್ತ ನಾವ್ ಈ ಕಂಪ್ನಿದ ಪ್ರಾಫಿಟ್ ನೋಡ್ರ ಎಷ್ಟು ಗಳಿಸೈತಿ, TTM ನ ಎಷ್ಟು ಗಳಿಸೈತ್ರಿ, 37,000 ಕೋಟಿ ಪ್ರಾಫಿಟ್ ಗಳಿಸೈತ್ರಿ ಟ್ರೈಲಿಂಗ್ 12 ಮಂತ್ಸ್ನಾಗ. ಅಥವಾ ಹೋದ ವರ್ಷನಾಗನು ಪ್ರಾಫಿಟೇಬಲ್ ಅನ್ನ ಐತಿ ಕಂಪ್ನಿ. ಇದು ಫರಕ ಒಳ್ಳೆ ಕಂಪ್ನಿ ಮತ್ತೆ ಕೆಟ್ಟ ಕಂಪ್ನಿ. ಒಳ್ಳೆ ಕಂಪ್ನಿನೇ ಆಗ್ಲಿ ಅಥವಾ ಕೆಟ್ಟ ಕಂಪ್ನಿನೇ ಆಗ್ಲಿ ಸಾಲ ಇರ್ತೈತಿ. ಬಟ್ ಆ ಸಾಲದ ಹಣ ಯಾವ ತರ ಬಳಸಾತರ, ಅದರಿಂದ ಯಾವ ತರ ಲಾಭವನ್ನ ಗಳಿಸಾತರ ಅಂತ ನಾವು ನೋಡ್ಬೇಕಾ. ಅವಾಗ ನಾವು ಒಂದ್ ಕಂಪ್ನಿ ಸಾಲ ತಗೊಂಡಿದ್ರನ್ನು ಕೆಟ್ಟ ಅಥವಾ ಒಳ್ಳೆ ಅಂತ ನಾವು ಡಿಸೈಡ್ ಮಾಡ್ಬೋದ. ಇದು ನಿಮಗ ಗುರ್ತಾ ಇರ್ಬೋದ. ಎಲ್ಲಾ ಲೋನ್ ಇರೋ ಕಂಪ್ನಿ ಕೆಟ್ಟನೇ ಇರಂಗಿಲ್ಲ. ಬಟ್ ಲೋನ್ ಇಲ್ದಿದ್ದು ಕಂಪ್ನಿಗಳು ಬಹಳ ಒಳ್ಳೇದ ಅಂತ ನಾವು ಅಂತೇವಿ. ಅದಕ್ಕೆ ಮೇನ್ ಕಾರಣ ಏನಂತಂದ್ರ ಏನ್ರೆ ಕೆಟ್ಟ ಪರಿಸ್ಥಿತಿ ಬಂತಂದ್ರ ಒಂದ್ ಸಮಯದಾಗ ಕಂಪ್ನಿಗಳ್ಗ ಸಾಲ ಕಟ್ಟಕ್ ಆಗಂಗಿಲ್ಲ. ಅದ ಕಾರಣ ಅವಾಗ ಯಾವ ಡೆಡ್ ಫ್ರೀ ಕಂಪ್ನಿ ಅಂತೀವಿ, ಸಾಲ ಮುಕ್ತ ಏನ್ ಕಂಪ್ನಿಗಳು ಇರ್ತಾವ ಅಂತವಕ್ಕಲ್ಲಿ ಅಡ್ವಾಂಟೇಜ್ ಸಿಗ್ತೈತಿ. ಅದ್ರದ್ದು ಒಂದ್ ನಾ ಸ್ಟೋರಿ ಹೇಳ್ಬೇಕಂತಂದ್ರ ರಿಲಯನ್ಸ್ ಮತ್ತೆ ಡಿಮಾರ್ಟ್. ರಿಲಯನ್ಸ್ ದೇ ನೀವು ಸೂಪರ್ ಮಾರ್ಟ್ ಅದು ಇದಾವ, ಇವ ಸ್ಮಾರ್ಟ್ ಬಜಾರ್ ಅದು ಅಂತ ಸ್ಟೋರ್ಗಳು ಇದಾವ. ರಿಲಯನ್ಸ್ ರಿಟೇಲ್ ಸ್ಟೋರ್ಗಳು 2008 ಏನ್ ಲೆಮನ್ ಬ್ರದರ್ಸ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿತ್ತ, ಏನ್ ಕ್ರ್ಯಾಶ್ ಆಗಿತ್ತು ಮಾರ್ಕೆಟ್. ಆ ಸಮಯದಾಗ ರಿಲಯನ್ಸ್ ಮ್ಯಾಗನು ಸಾಲ ಭಾಳ ಇತ್ತ. ಅವಾಗ ರಿಲಯನ್ಸ್ ಅವರು ವಸ್ತುಗಳೇನ ಅವ್ರ ರಿಟೇಲ್ ಶಾಪ್ನಾಗ ಇದ್ದು ಅವ ತುಟ್ಟಿಲೆ ಮಾರತ್ತೀರಿ. ಅದ ಡಿಮಾರ್ಟ್ ಏನಿತ್ತ, ಅವಾಗಿನ ಕಾಲನೇ ಡಿಮಾರ್ಟ್ ಇದ್ದು ಭಾಳ ಅಂಗಡಿ ಇಲ್ಲಾಗಿದ್ದು ರೀ. 10 ಅಂಗಡಿಕ್ಕಿಂತನೂ ಕಡಿಮೆ ಇದ್ದು ಅಂತ, 10 ಶಾಪ್ಗಿಂತನೂ ಕಡಿಮೆ ಇದ್ದು ಅವರು ಡಿಮಾರ್ಟ್ ಸ್ಟೋರ್ಗಳ. ಆ ಸ್ಟೋರ್ಗಳು ಕಡಿಮೆ ಇರೋ ಕಾರಣ ಮತ್ತೆ ಡಿಮಾರ್ಟ್ ಮ್ಯಾಗ ಅವಾಗ ಸಾಲ ಏನೂ ಇಲ್ಲಾಗಿತ್ತ. ಆ ಒಂದ್ ಕಾರಣದಿಂದ ಅಂತ ಕೆಟ್ಟ ಸಮಯದಾಗ ಫೈನಾನ್ಷಿಯಲ್ ಕ್ರೈಸಿಸ್ ಬಂದಿತ್ತ, ಎಲ್ಲಾ ಕುಸಿದಿತ್ತ.
ಎಲ್ಲಾ ದೇಶದ ಮಾರುಕಟ್ಟೆ ನೆಲಕ್ ಹತ್ತಿತ್ರಿ. ಅಂತ ಸಮಯದಾಗನು ಡಿಮಾರ್ಟ್ ಆಫರ್ನಾಗ ಸೆಲ್ ಮಾಡತ್ತೇರಿ ಅವರು ವಸ್ತುಗಳ ಅವ್ರ ಶಾಪ್ನಾಗ. ಅದಕ್ಕರನ ಈ ಅಡ್ವಾಂಟೇಜ್ ಕೆಟ್ಟ ಸಮಯದಾಗ ಸಾಲ ಇಲ್ದಿದ್ದು ಕಂಪ್ನಿಗಳಿಗೆ ಸಿಗ್ತಾವ. ಬಟ್ ಸಾಲ ಐತ ಅಂತಂದ್ರ ಅದು ಕೆಟ್ಟನಾಗ ಬರಂಗಿಲ್ಲ. ಒಂದೊಂದ್ ಸಮಯದಾಗ ಒಂದೊಂದ್ ಬಿಸ್ನೆಸ್ಗ ಸಾಲ ಬೇಕನ ಆಗ್ತೈತಿ. ಬಟ್ ಆ ಸಾಲದಿಂದ ಏನ್ ತಗೊಂಡಿರ್ತಾರ ಹಣ, ಸಾಲದಿಂದ ಏನ್ ಪಡೆದಿರ್ತಾರ ಹಣ, ಆ ಪಡೆದಿದ್ದ ಹಣವನ್ನ ಯಾವ ತರ ದುಡಿಸ್ತಾರ, ಅದರಿಂದ ಯಾವ ತರ ರಿಟರ್ನ್ ಗಳಿಸ್ತಾರ ಅಂತ ನಾವು ನೋಡ್ಬೇಕಾ. ಏನ್ರ ಒಳ್ಳೆ ರಿಟರ್ನ್ ಗಳಿಸಿರಂತಂದ್ರೆ ಏನು ಸಮಸ್ಯೆ ಇಲ್ಲ. ಬಟ್ ಕೆಟ್ಟ ರಿಟರ್ನ್ ಗಳಿಸಿರಂತಂದ್ರ ಅದೊಂದ್ ಸಮಸ್ಯೆ ಅಂತ ನಾವ್ ಅನ್ಬೋದ. ಅದ್ರದ್ದು ಒಂದು ಉದಾಹರಣೆಯನ್ನು ನಾ ನಿಮಗ ತಿಳಿಸಿನಿ. ಎರಡನೇ ಸಮಸ್ಯೆ ಏನಂತಂದ್ರ ಪ್ರಮೋಟರ್ಸ್ ಸೆಲ್ಲಿಂಗ್. ಬಹಳ ಜನರ ಕಂಪ್ನಿದಾಗಿಂದ ಪ್ರಮೋಟರ್ಸ್ ಸೆಲ್ ಮಾಡತಾರ ಅನ್ನೋ ಕಾರಣದಿಂದ ಬಾಳ ಜನರ ಅವ್ರ ಪೋರ್ಟ್ಫೋಲಿಯೋನಾಗ ಇರೋ ಸ್ಟಾಕ್ ಗಳನ್ನ ಸೆಲ್ ಮಾಡ್ಬಿಡ್ತಾರ. ಬಟ್ ತಿಳ್ಕೋರಿ, ಯಾವಾಗನು ಒಂದ್ ಕಂಪ್ನಿದಾಗ 40-50% ಗಿಂತ ಹೆಚ್ಚು ಪ್ರಮೋಟರ್ಸ್ ಇದ್ರ ಅದಕ್ಕ ಒಳ್ಳೆ ಕಂಪ್ನಿನ ಅಂತ ನಾವ ಕನ್ಸಿಡರ್ ಮಾಡ್ತೇವಿ. ಅದ ಕಾರಣ ಇಷ್ಟು ಪ್ರಮೋಟರ್ಸ್ ಇದಾರೋ ಇಲ್ಲೋ ಅಂತ ನೋಡ್ಬೇಕಾ. ಏನ್ರೆ 40% ಗಿಂತನೂ ಡೌನ್ ಪ್ರಮೋಟರ್ಸ್ ಇದಾರಂತಂದ್ರ ಅವೇನ್ ಸೆಲ್ ಮಾಡಿರ್ತಾರ ಉಳಿದಿದ್ದ 70%, ಆ 70%ದಾಗ ಯಾರ ಕಡೆ ಹೆಚ್ಚು ಹೋಲ್ಡಿಂಗ್ ಐತಂತ ನಾವು ನೋಡ್ಬೇಕಾ. FIIs ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಕಡೆ ಐತೋ DIs ಕಡೆ ಐತೋ ಅಂತ ನೋಡ್ಬೇಕಾ. ಯಾವಾಗನು ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ರ, ನಾ ಲೈವ್ ಉದಾಹರಣೆನ ತಿಳಿಸ್ಬಿಡ್ತೇನೆ ಅಂದ್ರೆ ನಿಮಗ ಕರೆಕ್ಟ್ ಆಗಿ ಗೊತ್ತಾಗ್ತೈತಿ. ನೋಡ್ಬೋದು ಇಲ್ಲಿ ನಾ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಓಪನ್ ಮಾಡೇನಿ. ಇಲ್ಲಿ ನೋಡ್ಬೋದ, ಫಸ್ಟ್ ಪ್ರಮೋಟರ್ಸ್ ಇರ್ತಾರ, ಸೆಕೆಂಡ್ FIIs ಇರ್ತಾರ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್, ಆಮೇಲೆ DIs ಇರ್ತಾರ, ಗೌರ್ಮೆಂಟ್ ಇರ್ತಾರ, ಪಬ್ಲಿಕ್ ಇರ್ತಾರ. ಏನ್ರೆ ತಪ್ಪಿ ಪ್ರಮೋಟರ್ಸ್ ಏನ್ರೆ ಅವ್ರದ್ದು ಸ್ಟೇಕ್ ಅನ್ನ ಸೆಲ್ ಮಾಡಿರಂತಂದ್ರ ಅದ ಯಾರಿಗೆ ಸೆಲ್ ಮಾಡಿರಂತ ನೋಡ್ಬೇಕ್ರಿ. ಅದೇನ್ರಿ FIIs ಸೆಲ್ ಮಾಡಿರ, DIs ಸೆಲ್ ಮಾಡಿರ, ಅಥವಾ ಗೌರ್ಮೆಂಟ್ ಅದು ಹೆಚ್ಚು ಬಾಯ್ ಮಾಡಂಗಿಲ್ಲ, ಗೌರ್ಮೆಂಟ್ ಅನ್ನ ನಾವು ಅಳಿಸೇ ಬಿಡೋಣ್ರಿ. ಪ್ರಮೋಟರ್ಸ್ ಹೋಲ್ಡಿಂಗ್ FIIs ಕಡೆ DIs ಕಡೆ ಏನ್ರಿ ಹೆಚ್ಚು ಹೋತಂತಂದ್ರ ಅವ್ರ ಸೆಲ್ ಮಾಡ್ರನು ಪರವಾಗಿಲ್ಲ ಅಂತ ನಾವು ಕನ್ಸಿಡರ್ ಮಾಡ್ಬೋದ. ಅಷ್ಟೇನ್ ಕಂಪ್ನಿ ಮ್ಯಾಗ ಕೆಟ್ಟ ಪ್ರಭಾವ ಬೀಳಂಗಿಲ್ಲ ಲಾಂಗ್ ಟರ್ಮ್ ನಾಗ ಅಂತ ನಾವ ಕನ್ಸಿಡರ್ ಮಾಡ್ಬೋದ. ಬಟ್ ಅದ ಪ್ರಮೋಟರ್ ಸೆಲ್ ಮಾಡಿದ್ದ ಹೆಚ್ಚು ಕ್ವಾಂಟಿಟಿ ಪಬ್ಲಿಕ್ ಕಡೆ ಹೋತ, ಹೆಚ್ಚು ಇಕ್ವಿಟಿ ಪಬ್ಲಿಕ್ ಕಡೆ ಹೋತಂತಂದ್ರ ಅದನ್ನ ನಾವ ಕೆಟ್ಟ ಕಂಪ್ನಿ ಅಂತ ಕನ್ಸಿಡರ್ ಮಾಡ್ತೇವಿ. ಅದ ಕಾರಣ ಯಾವಾಗನು ಪ್ರಮೋಟರ್ ಸೆಲ್ಲಿಂಗ್ ಕೆಟ್ಟ ಅನ್ನಕ್ ಬರಂಗಿಲ್ಲ. ಪ್ರಮೋಟರ್ಸ್ ಯಾರಗ್ ಸೆಲ್ ಮಾಡಿದಾರಂತ ನೋಡ್ಬೇಕಾ. FIDIs ಕಡೆನ ಸೆಲ್ ಮಾಡಿರಂತಂದ್ರ ಅದಕ್ಕ ನಾವ ಹೆಚ್ಚ ಏನ್ ಫರಕ್ ಬೀಳಂಗಿಲ್ಲ ಅಥವಾ ಅದೇನ್ ಕೆಟ್ಟ ಪಾಯಿಂಟ್ ಏನಿಲ್ಲ ಅಂತ ನಾವ ಕನ್ಸಿಡರ್ ಮಾಡ್ತೇವಿ. ಇದು ನಿಮಗ ಗುರ್ತಾ ಇರ್ಬೋದ. ಬರೀ ಈಗ ಮೂರನೇ ಸಮಸ್ಯೆ ತಿಳ್ಕೊಳ್ಳೋಣ. ಪಿ ರೇಷಿಯೋ. ಭಾಳ ಇನ್ವೆಸ್ಟರ್ಸ್ ಪಿ ರೇಷಿಯೋ ಏನ್ರ ಹೆಚ್ಚಿತ್ತಂತಂದ್ರ ಅಂತ ಕಂಪ್ನಿಗಳ್ನಾಗ ಹೂಡಿಕೆ ಮಾಡಂಗಿಲ್ಲ. ಬಟ್ ಪಿ ರೇಷಿಯೋ ಕಡಿಮೆ ಇದ್ದಿದ್ದು ಸ್ಟಾಕ್ಗಳನ್ನ ಹೂಡಿಕೆ ಮಾಡ್ರೆ ಕೋಟ್ಯಾಂತರ ರೂಪಾಯಿ ಆಗ್ತೈತೆ ಅನ್ನೋದನ್ನು ತಪ್ಪ. ನೋಡ್ರಿ, ಯಾವಾಗನು ಪಿ ರೇಷಿಯೋ ಹೆಚ್ಚೈತಿ ಮತ್ತು ಕಂಪ್ನಿದ ಗ್ರೋತ್ ಅನ್ನು ಹೆಚ್ಚೈತಂತಂದ್ರ ಅವಾಗ ಪಿ ರೇಷಿಯೋ ಹೆಚ್ಚಿದ್ರನ್ನು ಫರಕ ಬೀಳಂಗಿಲ್ಲ. ಬಟ್ ಕಂಪ್ನಿದ ಗ್ರೋತ್ ಕಡಿಮೆ ಐತಿ, ಪಿ ರೇಷಿಯೋ ಹೆಚ್ಚೈತಂತಂದ್ರ ಅಂತ ಸಮಯದಾಗ ಕಂಪ್ನಿ ಒಳ್ಳೇದಿಲ್ಲ ಅಥವಾ ಕಂಪ್ನಿ ಹೈ ವ್ಯಾಲ್ಯೂಯೇಷನ್ ಮ್ಯಾಗ ಐತಂತ ನಾವು ಕನ್ಸಿಡರ್ ಮಾಡ್ತೇವಿ. ಮೇನ್ ಪಿ ರೇಷಿಯೋ ಹೆಚ್ಚಿದ್ರನು ಕಂಪ್ನಿದ ಅರ್ನಿಂಗ್ಸ್ ಏನ್ರೆ ಹೆಚ್ಚಾತಂತಂದ್ರ, ಕಂಪ್ನಿ ಏನ್ರೆ ಫ್ಯೂಚರ್ನಾಗ ಬಿಸ್ನೆಸ್ ಚಲೋ ಮಾಡಿ ಬಿಸ್ನೆಸ್ ಒಳ್ಳೇದುಗೊಳಿಸಿ ಪ್ರಾಫಿಟ್ ಅನ್ನ ಹೆಚ್ಚತಂತಂದ್ರ ಖಂಡಿತವಾಗಿ ಹೆಚ್ಚು ಪಿ ರೇಷಿಯೋ ಇದ್ರೂ ಫರಕ ಬೀಳಂಗಿಲ್ಲ. ಅದ ಕಾರಣ ಯಾವಾಗನು ತಿಳ್ಕೊಂಬಿಡ್ರಿ, ಒಂದ್ ಸರಳವಾಗಿ ಡೀಟೇಲ್ದಾಗ ನಾನು ನಿಮಗೆ ತಿಳಿಸಿಬಿಡ್ತೇನೆ. ಪಿ ರೇಷಿಯೋ ಹೆಚ್ಚಿತಂತಂದ್ರ ಕೆಟ್ಟ ಅನ್ನೋದು ತಪ್ಪ, ಪಿ ರೇಷಿಯೋ ಕಡಿಮೆ ಐತಂತಂದ್ರ ನನ್ನ ಒಳ್ಳೇದು ಅನ್ನೋದ ತಪ್ಪ. ಈ ಇನ್ನೊಂದು ಸ್ವಲ್ಪ ಡೀಟೇಲ್ದಾಗ ನಾವು ತಿಳ್ಕೊಬೇಕಂತಂದ್ರೆ ಲೈವ್ ಉದಾಹರಣೆಯಲ್ಲಿ ತಿಳ್ಕೊಳ್ಳೋಣ, ಅಂದ್ರೆ ನೀವು ಇನ್ನ ಡೀಟೇಲ್ದಾಗ ಸರಳವಾಗಿ ತಿಳ್ಕೊಬೋದ. ನೋಡ್ಬೋದು ನೀವು ಜಿಯೋ ಫೈನಾನ್ಸ್ ಏನ್ ಈ ಸ್ಟಾಕ್ ಐತಿ, ಇದ್ರದ IPO ಬರಾನ ಕಂಪ್ನಿದ PE 143 ಹೋಗಿತ್ರಿ. ನೋಡ್ಬೋದು ನಿಮ್ ಸ್ಕ್ರೀನ್ ಮ್ಯಾಗ ಕಾಣ್ತಿರ್ಬೋದ. 143 ಟಚ್ ಆಗಿತ್ತ. ಈಗ ನೋಡ್ಬೋದು ಎಷ್ಟೈತಿ, 100 ಸಮೀಪದು ಟ್ರೇಡ್ ಮಾಡತೈತಿ. ಯಾಕೆ ಕಂಪ್ನಿದ PE ಏನ್ IPO ಬಂದಿತ್ತು ಅವಾಗ ಯಾಕೆ ಹೆಚ್ಚಿತ್ತಂತಂದ್ರ ಕಂಪ್ನಿದ ಏನ್ ಬಿಸ್ನೆಸ್ ಐತಿ, ಮೇನ್ ಬಿಸ್ನೆಸ್ ಐತಿ, ಅದ IPO ಬಿಡಾನ ಇನ್ನ ಸ್ಟಾರ್ಟ್ ಆಗಿರ್ಕ್ಲೇ ಐತ್ರಿ. ಇನ್ನ ಹಲವಾರು ಸೆಗ್ಮೆಂಟ್ನಾಗ ಜಿಯೋ ಫೈನಾನ್ಸ್ ಇಳಿಯೋದಿತ್ತ. ಅದ ಕಾರಣ ಕಂಪ್ನಿ ರೆವೆನ್ಯೂ ಹೆಚ್ಚು ಗಳಿಸ್ವಾತಿತ್ತ. ಬಟ್ ಹೂಡಿಕೆದಾರರ ಗುರ್ತಿತ್ತ ಫ್ಯೂಚರ್ನಾಗ ಈ ಕಂಪ್ನಿ ಎಲ್ಲ ಬಿಸ್ನೆಸ್ನ ಇಳೋದೈತಿ. ಅವಾಗ ಏನ್ರ ಎಲ್ಲಾ ಬಿಸ್ನೆಸ್ನಾಗ ಜಿಯೋ ಫೈನಾನ್ಸ್ ಇಳಿತಂತಂದ್ರ ಅವಾಗ ಜಿಯೋ ಫೈನಾನ್ಸ್ ಕಡೆ ಹಣ ಭಾಳ ಬರ್ತೈತಿ, ಪ್ರಾಫಿಟ್ ಭಾಳ ಗಳಿಸ್ತಾರ. ಅವಾಗ ಮತ್ತೆ ವ್ಯಾಲ್ಯೂಯೇಷನ್ ಫೇರ್ ಆಗ್ತೈತೆ ಅನ್ನೋ ಕಾರಣದಿಂದ ಮೊದಲನ ವ್ಯಾಲ್ಯೂಯೇಷನ್ ಅಥವಾ ಪಿ ಹೆಚ್ಚಿತ್ತ. ಆಮೇಲೆ ಕಂಪ್ನಿದ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಆಗೋಣ, ಕಂಪ್ನಿದ ಅರ್ನಿಂಗ್ಸ್ ಬರೋಣ, ತನ್ನ ಪಿ ರೇಷಿಯೋ ಇಳ್ಕೋ ಅಂತ ಬಂತ. ನೀವು ನೋಡ್ಬೋದು ಈ ಗ್ರಾಫ್. ಅದ ಕಾರಣ ಯಾವಾಗನು ಪಿ ರೇಷಿಯೋ ಹೆಚ್ಚೈತಂತಂದ್ರ ಕೆಟ್ಟ ಅನ್ನಕ ಬರಂಗಿಲ್ಲ. ಇದ್ರ ಬಗ್ಗೆನೂ ನಿಮಗ ಗುರ್ತ ಆಗಿರ್ಬೋದ. ಅದ ಕಾರಣ ಯಾವಾಗನು ಒಂದ್ ಸ್ಟಾಕ್ ಪಿ ರೇಷಿಯೋ ಹೆಚ್ಚೈತಂತಂದ್ರ ಅದಕ್ಕೆ ಕೆಟ್ಟ ಅನ್ನಕ್ ಬರಂಗಿಲ್ಲ. ಮತ್ ಒಂದ್ ಸ್ಟಾಕ್ ಪಿ ರೇಷಿಯೋ ಅಂದ್ರೆ ಕಡಿಮೆ ಇತ್ತಂತಂದ್ರ ಆ ಕಂಪ್ನಿಗ ಒಳ್ಳೆ ಕಂಪ್ನಿ ಅನ್ನಕ್ ಬರಂಗಿಲ್ಲ. ಮೇನ್ ಪಿ ರೇಷಿಯೋ ಯಾವಾಗನು ಗ್ರೋತ್ ಮ್ಯಾಗ ಡಿಸೈಡ್ ಆಗ್ತೈತಿ.
ಹೆಚ್ಚು ಗ್ರೋತ್ ಇತ್ತಂತಂದ್ರೆ ಫ್ಯೂಚರ್ನಾಗ ಹೆಚ್ಚು ರೊಕ್ಕ ಗಳಿಸ್ಬೋದು ಅನ್ನೋ ಸಂಭಾವನೆ ಇತ್ತಂತಂದ್ರೆ ಅದ್ರದ ಪಿ ರೇಷಿಯೋ ಹೆಚ್ಚಿರ್ತೈತಿ. ಮತ್ತೆ ಯಾವ ಕಂಪ್ನಿದ್ ಗ್ರೋತ್ ಫ್ಯೂಚರ್ನಾಗ ಕಾಣಂಗಿಲ್ಲ, ಫ್ಯೂಚರ್ನ ಈ ಕಂಪ್ನಿ ಒಳ್ಳೆ ಪರ್ಫಾರ್ಮ್ ಮಾಡಂಗಿಲ್ಲ ಅಂತ ಯಾವ ಕಂಪ್ನಿ ಅನಿಸ್ತೈತಿ ಅಂತ ಸ್ಟಾಕ್ಗಳದ ಅಂತ ಕಂಪ್ನಿದ ಪಿ ರೇಷಿಯೋ ಅವಾಗೂ ಕಡಿಮೆ ಇರ್ತೈತಿ. ಇದ್ರ ಬಗ್ಗೆನೂ ನಿಮಗೆ ಗುರ್ತಾಗಿರ್ಬೋದ. ಬರೀ ಈಗ 4ನೇ ಸಮಸ್ಯೆ ಬಗ್ಗೆ ತಿಳ್ಕೊಳ್ಳೋಣ. 4ನೇ ಸಮಸ್ಯೆ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳ. ಲಾರ್ಜ್ ಕ್ಯಾಪ್ ಸ್ಟಾಕ್ಗಳ ನಾ ಮೊನ್ನೆನೂ ಒಂದು ವಿಡಿಯೋ ಮಾಡೀನಿ, ಅದರದ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ. ಆ ವಿಡಿಯೋ ಯಾರು ನೋಡಿರ್ತೀರಿ ಅವ್ರಿಗೆ ಏನ್ ಅನಿಸ್ತೈತಿ ಅಂತಂದ್ರೆ ಲಾರ್ಜ್ ಕ್ಯಾಪ್ನಾಗ ಹಣ್ಣನ್ನ ಆಗಂಗಿಲ್ಲ ಅಂತ ಅನಿಸ್ತೈತಿ. ನೋಡ್ರಿ ಅದು ತಪ್ಪ. ಲಾರ್ಜ್ ಕ್ಯಾಪ್ನಾಗೂ ನಿಮ್ಮ ಹಣ ಆಗ್ಬೋದಾ? ಉದಾಹರಣೆ ನಾವು ತಗೋಬೇಕಂತಂದ್ರೆ US ಹಲವಾರು ಕಂಪ್ನಿಗಳಿದಾವ. ಅದ್ರಾಗೂ ಮೇನ್ ಎನ್ವಿಡಿಯಾ ಕಂಪ್ನಿ = ಭಾರತದ ಟೋಟಲ್ ಎಕನಾಮಿ ಅಂತ ನಾವು ಅನ್ಬೋದ. ಅಷ್ಟು ದೊಡ್ಡ ಭಾರತದ ಆರ್ಥಿಕತೆ ಏನೈತಿ ಅಷ್ಟು ದೊಡ್ಡ US ಕಂಪ್ನಿ ಐತಿ, ಅದ ಎನ್ವಿಡಿಯಾ ಕಂಪ್ನಿ. ಅದ ಕಾರಣ ಯಾವಾಗೂ ಲಾರ್ಜ್ ಕ್ಯಾಪ್ ಕಂಪ್ನಿದಾಗ ಹೂಡಿಕೆ ಮಾಡ್ರ ಹಣ ಆಗಂಗಿಲ್ಲ ಅಂತ ಅನ್ನೋದ ತಪ್ಪ. ಮೇನ್ ಲಾರ್ಜ್ ಕ್ಯಾಪ್ ಇರಲಿ ಸ್ಮಾಲ್ ಕ್ಯಾಪ್ ಇರಲಿ ಯಾವುದೂ ಇರಲಿ, ಯಾವ ಕಂಪ್ನಿದಾಗ ಫ್ಯೂಚರ್ನಾಗ ಗ್ರೋತ್ ಪೊಟೆನ್ಷಿಯಲ್ ಐತಿ, ಫ್ಯೂಚರ್ನಾಗ ಲಾಭವನ್ನ ಹೆಚ್ಚು ಗಳಿಸೋ ಪೊಟೆನ್ಷಿಯಲ್ ಐತಿ ಅಥವಾ ಗಳಿಸ್ತೈತಿ ಅಂತ ಕಂಪ್ನಿಗಳ ಇನ್ವೆಸ್ಟರ್ಸ್ಗ ಲಾರ್ಜ್ ಕ್ಯಾಪ್ ಇರ್ಲಿ ಸ್ಮಾಲ್ ಕ್ಯಾಪ್ ಇರ್ಲಿ ರಿಟರ್ನ್ ಕೊಡ್ತಾವ. ಉದಾಹರಣೆಗೆ ನಾವು ತಿಳ್ಕೊಬೇಕಂತಂದ್ರ ಒಂದ್ ಸ್ಮಾಲ್ ಕ್ಯಾಪ್ ಕಂಪ್ನಿ ಐತಿ, ಬಟ್ ಅದ್ರದ ಬಿಸ್ನೆಸ್ ಫ್ಯೂಚರ್ ಓರಿಯೆಂಟೆಡ್ ಇಲ್ಲ, ಫ್ಯೂಚರ್ನಾಗ ಅದ್ರ ಬಿಸ್ನೆಸ್ ಏನು ನಡೆಯೋದನ್ನ ಇಲ್ಲ, ಅದ್ರಲ್ಲಿ ಏನು ಲಾಭನ ಗಳಿಸಂಗಿಲ್ಲ ಅಂತಂದ್ರ ಆ ಸ್ಮಾಲ್ ಕ್ಯಾಪ್ ಇದ್ರನು ಅಂತ ಕಂಪ್ನಿದಾಗ ಹಣಾಗಂಗಿಲ್ಲ. ಬಟ್ ಲಾರ್ಜ್ ಕ್ಯಾಪ್ ಕಂಪ್ನಿ ಐತಿ, ಬಟ್ ಫ್ಯೂಚರ್ನಾಗ ಅದ್ರದ್ದು ಗ್ರೋತ್ ಐತಿ ಅಂತಂದ್ರ ಅಂತ ಲಾರ್ಜ್ ಕ್ಯಾಪ್ ದೊಡ್ಡ ಕಂಪ್ನಿದಾಗ ಹೂಡಿಕೆ ಮಾಡ್ರ ನಿಮ್ಮ ಹಣ ಆಗ್ಬೋದ. ಇದ್ರ ಬಗ್ಗೆನೂ ನಿಮಗ್ ಗುರ್ತಾಗಿರ್ಬೋದ. ಬರೀ ಈಗ ಲಾಸ್ಟ್ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ ಪಾಯಿಂಟ್ ಏನಂತಂದ್ರ ಬಿಸ್ನೆಸ್ ಲಾಸ್ ನಾಗಿರೋದ. ಒಬ್ರೊಬ್ರು ಏನಂತಾರಂತಂದ್ರ ಒಂದ್ ಕಂಪ್ನಿ ಪ್ರಾಫಿಟ್ ಗಳಿಸಂಗಿಲ್ಲ, ನಷ್ಟ ಗಳಿಸ್ತೈತಂತಂದ್ರ ಅಂತ ಬಿಸ್ನೆಸ್ ಉಪಯೋಗ ಇಲ್ಲ, ಅಂತದ್ರಾಗಿನ್ ದೂರ ಇರ್ರಿ ಅಂತ ಅಂತಾರ. ಅದು ಒಳ್ಳೇದನ್ನ, ನಾನು ಪರ್ಸನಲಿ ಅಂತ ಸ್ಟ್ರಾಟಜಿಯನ್ನ ಫಾಲೋ ಮಾಡ್ತೀನಿ. ಬಟ್ ಈಗಿನ ಸ್ಟಾರ್ಟ್ಅಪ್ ಕಂಪ್ನಿಗಳ ಅಥವಾ ಈಗೇನಿದ ಕ್ವಿಕ್ ಕಾಮರ್ಸ್ ಕಂಪ್ನಿಗಳು ಇದಾವ, AI ಕಂಪ್ನಿಗಳು ಇದ್ದಾವ, ಅವ್ರ ನಾವು ಪ್ರಾಫಿಟ್ ನೋಡ್ರ ಅವ್ರದ ನೆಗೆಟಿವ್ನ ಪ್ರಾಫಿಟ್ ಇರ್ತೈತ್ರಿ. ಬಟ್ ಅವು ಸ್ಟಾಕ್ಗಳ ಇನ್ವೆಸ್ಟರ್ಸ್ಗ ಭಾಳ ರಿಟರ್ನ್ ಅನ್ನ ಕೊಡ್ತಿರ್ತಾವ. ಅದ್ರದನ್ನು ನಾವು ಲೈವ್ ಉದಾಹರಣೆಯಲ್ಲಿ ತಿಳ್ಕೊಳ್ಳೋಣ, ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ. ಅದ್ರದ್ದು ನಾವು ಮೇನ್ ಉದಾಹರಣೆ ತಿಳ್ಕೊಬೇಕಂತಂದ್ರೆ ಇಟರ್ನಲ್ ಝೊಮ್ಯಾಟೋದ ಸ್ಟಾಕ್. ಝೊಮ್ಯಾಟೋದ್ ನೀವು ಪಿ ನೋಡ್ಬೋದ 676 ಐತಿ. ಮತ್ತು ಕಂಪ್ನಿದ್ ನಾವು ಪ್ರಾಫಿಟ್ ನೋಡ್ರೆ ಎಷ್ಟು ಪ್ರಾಫಿಟ್ ಮಾಡ್ತೈತೆ ಅಂತಂದ್ರೆ ಕಂಪ್ನಿ 366 ಕೋಟಿದ ಪ್ರಾಫಿಟ್ ಮಾಡ್ಕೋತೈತಿ. ಅದಕ್ಕಿಂತನೂ ಮೊದಲು ನೋಡ್ಬೋದು ನೀವು 1000 ಲಾಸ್ ಮಾಡ್ಕೋತೈತ್ರಿ ಈ ಕಂಪ್ನಿ. ಲಾಸ್ನಾಗ ಆ ಕಂಪ್ನಿ 2020, 21, 22, 23 ತನಕ ಇದ್ರನ್ನು ಆ ಕಂಪ್ನಿ ಏರಾತಿತ್ರಿ, ಆ ಸ್ಟಾಕದ ಬೆಲೆ ಏರಾತಿತ್ತ. ಅದರಿಂದ ಮೇನ್ ಕಾರಣ ಏನಂತಂದ್ರೆ ಕ್ವಿಕ್ ಕಾಮರ್ಸ್ ಕಂಪ್ನಿದ್ ಬಿಸ್ನೆಸ್ ಲಾಸ್ ಮಾಡತೈತಿ, ಬಟ್ ಕಂಪ್ನಿ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ನಾಗ ಐತಿ, ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ನಾಗ ಐತಿ ಅನ್ನೋ ಕಾರಣದಿಂದ ಈ ಕಂಪ್ನಿದ ಸ್ಟಾಕದ ಬೆಲೆ ಏರಾತಿತ್ತ ಅಥವಾ ಹೂಡಿಕೆದಾರರಿಗೆ ಒಳ್ಳೆ ರಿಟರ್ನ್ ಕೊಡಾತಿತ್ತು ಅಂತ ನಾವು ಅನ್ಬೋದ. ಅದ ಕಾರಣ ಎಲ್ಲಾ ಲಾಸ್ ಮಾಡೋ ಕಂಪ್ನಿಗಳ ಇನ್ವೆಸ್ಟರ್ಸ್ಗೆ ರಿಟರ್ನ್ ಕೊಡಂಗಿಲ್ಲ ಅಂತಿಲ್ಲ. ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ಗಳ ಲಾಸ್ ಮಾಡ್ರನು ಹೂಡಿಕೆದಾರರಿಗೆ ಪ್ರಾಫಿಟ್ ಅಥವಾ ಇನ್ವೆಸ್ಟರ್ಸ್ಗೆ ಒಳ್ಳೆ ರಿಟರ್ನ್ ಕೊಡ್ಬೋದು. ಯಾಕಂತಂದ್ರೆ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ನ ಕೆಲಸ ಮಾಡತೈತೆ ಅಂತಂದ್ರೆ ಈಗ ಲಾಸ್ ಮಾಡತೈತಿ, ಬಟ್ ಫ್ಯೂಚರ್ನಾಗ ಒಳ್ಳೆ ಪ್ರಾಫಿಟ್ ಗಳಿಸ್ಬೋದು ಅನ್ನೋ ಒಂದು ಅನುಮಾನ. ಅದು ಗಳಿಸ್ತೈತಿ ಬಿಡ್ತೈತಿ, ಅದು ಎರಡನೇ ಮಾತು. ಅದ ಕಾರಣ ಇಂಥ ಲಾಸ್ ಮೇಕಿಂಗ್ ಕಂಪ್ನಿಗಳಿಂದ ನಾನು ಯಾಕೆ ದೂರ ಇರ್ತೇನೆ ಅಂತಂದ್ರೆ ತಪ್ಪಿ ಅಂತ ಕಂಪ್ನಿಗಳ ಏನ್ ಅನುಮಾನ ಇಟ್ಟಿರ್ತಾರ ಫ್ಯೂಚರ್ನೇ ಹೋಗಿ ಲಾಭ ಗಳಿಸ್ಬೋದು ಅಂತ, ಆ ತರ ಏನ್ರ ಲಾಭ ಗಳಿಸ್ತಿಲ್ಲ ಅಂತಂದ್ರ ಒಮ್ಮೆ ನೆಲಕ್ಕನ್ನು ಕುಸಿಬೋದ. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋನಾಗ ನಿಮಗ ಹೊಸ ಕಾನ್ಸೆಪ್ಟ್ ಬಗ್ಗೆ ಗುರ್ತಾ ಇರ್ಬೋದು ಅಂತ ನನಗನ್ಸೈತಿ. ಈ ವಿಡಿಯೋ ನಿಮಗ ಡೀಟೇಲ್ದಾಗ ಸರಳವಾಗಿ ತಿಳಿದಿತ್ತಂತಂದ್ರ ಈ ವಿಡಿಯೋ ಲೈಕ್ ಮಾಡ್ರಿ ಮತ್ತು ಕಮೆಂಟ್ ಸೆಕ್ಷನ್ನಾಗ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ರಿ. ಇದೈತಿ ಇವತ್ತಿನ ಈ ವಿಡಿಯೋ ಚಂದ ಲೈಕ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ನಾವು ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.